ಯಾವಾಗ ಆತ್ಮವು ಹೊಸ ಶರೀರದಲ್ಲಿ ಪ್ರವೇಶಿಸುತ್ತದೆಯೋ ಆಗ ಹಿಂದಿನ ಜನ್ಮದ ಅನುಭವಗಳು, ನೆನಪುಗಳು ಮತ್ತು ಘಟನೆಗಳನ್ನು ಮರೆತು ಬಿಡುತ್ತದೆ. ಆದರೆ ಕೆಲವೊಂದು ಘಟನೆಗಳಲ್ಲಿ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದ ಕಥೆಯನ್ನು ಹೇಳುತ್ತಾನೆ. ಅವುಗಳ ಮೇಲೆ ಈಗಾಗಲೇ ಸಂಶೋಧನೆಗಳನ್ನು ಕೈಗೊಳ್ಳಲಾಗಿದ್ದು ಅವುಗಳು ಸತ್ಯವೆಂದು ಸಾಬೀತಾಗಿವೆ. ನಾವು ಸಾಮಾನ್ಯವಾಗಿ ವೃದ್ಧ ಮಕ್ಕಳು ಯಾವುದೇ ಮರಣದ ನಂತರ ಏನಾಗುತ್ತದೆ, ಒಬ್ಬ ಜೀವಿತ ವ್ಯಕ್ತಿಯು ಹೇಗೆ ಮೃತ ಶರೀರವಾಗುತ್ತಾನೆ, ಇಲ್ಲ ಹೇಗೆ ಸೇಬಿನ ಬೀಜದಿಂದ ಎಂದಿಗೂ ಕಿತ್ತಳೆಯ ವೃಕ್ಷವನ್ನು ಬೆಳೆಯಲಾಗುವುದಿಲ್ಲವೋ ಅದೇ ರೀತಿ ಮನುಷ್ಯಾತ್ಮನೂ ಸಹ ಅದು ಯಾವಾಗಲೂ ಮನುಷ್ಯ ಶರೀರವನ್ನೇ ಧರಿಸುತ್ತದೆ. ಆತ್ಮವು ಯಾವಾಗ ಹೊಸ ಶರೀರವನ್ನು ಧರಿಸುತ್ತದೆಯೋ ಆಗ ಅದು ತನ್ನ ಹೊಸ ಮಿತ್ರ ಸಂಬಂಧಗಳನ್ನು ಮಾಡಿಕೊಂಡು ತನಗೆ ಅನುಗುಣವಾಗಿ ವೇಷವನ್ನು ಧರಿಸಿಕೊಂಡು ತನ್ನ ನಿರ್ಧಾರಿತ ಸಮಯಕ್ಕೆ ಬಂದು ಅಭಿನಯಿಸುತ್ತಾನೆಯೋ ಅದೇ ರೀತಿಯಲ್ಲಿ ಈ ವಿಶ್ವ ನಾಟಕದ ವೇದಿಕೆಯಲ್ಲಿ ಆತ್ಮವು ಸಹ ಒಬ್ಬ ಪಾತ್ರಧಾರಿಯಂತೆ ಇಂದು ಯುಗ ಪರಿವರ್ತನೆಯ ಕಾಲದಲ್ಲಿ ಸಾಗುತ್ತಾ ಇದ್ದೇವೆ. ಒಂದು ಮಹಾಪರಿವರ್ತನೆಗೆ ನಾವೆಲ್ಲರೂ ಸಾಕ್ಷಿಯಾಗಲಿದ್ದೇವೆ. ಈ ಮಹಾಪರಿವರ್ತನೆಯ ಪ್ರಾರಂಭ ಯಾವಾಗ ಆಯಿತೆಂದರೆ ಸರ್ವಶಕ್ತಿವಂತನಾದ ಶಿವ ಪರಮಾತ್ಮನು ಆಕಾಶದಾಚೆ ಇರುವ ಪರಮಧಾಮದಿಂದ ಈ ಸಾಕಾರ ಮನುಷ್ಯ ಲೋಕದಲ್ಲಿ ಅವತರಿತರಾಗಿದ್ದಾರೆ. ಸಾವಿರಾರು ವರ್ಷಗಳಿಂದ ಪ್ರಾಂತದ ಹೈದರಾಬಾದ್ನಲ್ಲಿ ದಾದಾ ಲೇಖರಾಜ್ ರವರ ತನುವಿನಲ್ಲಿ ಕ್ರಿಸ್ತ ಶಕೆ 1936ರಲ್ಲಿ ಅವತರಿತರಾಗಿದ್ದಾರೆ. ಸರ್ವಪ್ರಥಮವಾಗಿ ಆದ್ರಿಕಾಲದರ್ಶಿ ಪರಮಾತ್ಮನು ದಾದಾರವರಿಗೆ ಬೆಂಕಿಯ ಪ್ರಕೋಪವಿದ್ದರೆ ಇನ್ನೊಂದೆಡೆ ಜಲಪ್ರವಾಹ ಊರನ್ನೇ ಮುಳುಗಿಸುತ್ತಾ ಇದೆ. ಒಂದೆಡೆ ಪ್ರವಾಹಗಳು, ಇನ್ನೊಂದೆಡೆ ಸಮುದ್ರದ ಅಲೆಗಳು ತಮ್ಮ ಎಲ್ಲೆಯನ್ನು ಮೀರುತ್ತವೆ. ಇಡೀ ಪೃಥ್ವಿಯೇ ಕಾಲಕ್ಕೆ ವಶವಾಗುತ್ತದೆ. ಹೀಗೆ ಮಹಾಪ್ರಳಯಕಾರಿ ಸಾಕ್ಷಾತ್ಕಾರದ ಅನುಭವ ಮಾಡಿ ದಾದಾರವರಿಗೆ ಈ ವಿನಾಶಿ ಜಗತ್ತಿನ ಮೇಲೆ ವೈರಾಗ್ಯ ಬಂದಿತು. ಇದರ ನಂತರ ಪರಮಾತ್ಮನು ಅವರಿಗೆ ಕಲಿಯುಗಿ ಸೃಷ್ಟಿಯ ಮಹಾವಿನಾಶದ ನಂತರ ಬರಲಿರುವ ಸ್ವರ್ಣಿಮ ಸತ್ಯುಗಿ ಸೃಷ್ಟಿಯ ದಿವ್ಯ ಸಾಕ್ಷಾತ್ಕಾರ ಮಾಡಿಸಿದರು. ಅವರ ಹೆಸರನ್ನು ಬದಲಾಯಿಸಿ ಪ್ರಜಾಪಿತ ಬ್ರಹ್ಮ ಎಂಬ ಅಲೌಕಿಕ ಹೆಸರನ್ನಿಟ್ಟರು. ನಿಯಮಿತವಾಗಿ ಅವರ ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡಿ ಸತ್ಯ ಜ್ಞಾನದ ಧಾರೆಯನ್ನು ಹರಿಸಿದರು. ಈ ರೀತಿಯಾಗಿ ಓಂ ಮಂಡಲಿಯ ಪ್ರಾರಂಭವಾಯಿತು. ಇಲ್ಲಿ ಬರುವವರಲ್ಲಿ ಅನೇಕರಿಗೆ ದಿವ್ಯ ಸಾಕ್ಷಾತ್ಕಾರವಾಗಲು ಪ್ರಾರಂಭವಾಯಿತು. ನಿಧಾನವಾಗಿ ಹಲೋ ಗ್ರಾಮಸ್ಥರು ನನ್ನ ಮುಂದೆ ಆಗ್ಬಿಟ್ಟಲ್ಲ, ಹೊಟ್ಟೆಗಿಚ್ಚು ಬೇಡ, ಯಾರಿಗೇನು ತಗೊಂಡೋಗಲ್ಲ, ನೀವು ಸಾರು ಬರಲ್ಲ, ದುಡ್ಡು ಬರಲ್ಲ, ಮನೆ ಹಳ್ಳಿ ಮರ ಎತ್ತು ಬರಲ್ಲ, ಬೇಕು ಹೋಗ. ಸತ್ತಾಗ ಬರೀ ಆತ್ಮ ಹುಟ್ಟೋಗುತ್ತೆ, ಇನ್ನೊಂದು ಕಡೆ ಹುಟ್ಟುತ್ತೆ ಆತ್ಮ. ಇನ್ನೊಂದು ನೋಡಿಲ್ಲ ಹುಟ್ಟೋದನ್ನ, ಸತ್ತ ಇನ್ನೊಂದು ತಾಯಿ ಹೊಟ್ಟೆ ಗರ್ಭ ಪ್ರವೇಶ ಆಯಿತು, ಮತ್ತೆ ಪುಣ್ಯ ಹುಡ್ತು. ಒಳ್ಳೇದು ಮಾಡಿದ್ರೆ ಸುಂದರವಾಗಿ ಒಳ್ಳೆ ಮೇಲೆ ಹುಡ್ತೀವಿ, ಕೆಟ್ಟ ಮಾಡಿದ್ರೆ ಕೆಲ ಮಾಡ್ತಾ ಹುಡ್ತೀವಿ ಅಷ್ಟೇ. ಹುಟ್ಟುವಾಗಲೇ ಎಲ್ಲರೂ ಒಳ್ಳೆಯವರಾಗಿರ್ತಾರೆ. ಬೆಳೀತಾ ಬೆಳೀತಾ ಸಂಘ ಸಾಹಸ ಮಾಡಿ ಕೆಟ್ಟರು.